ನೀವೇ ಪ್ರತಿದಿನ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ರೀಲ್ಸ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅವ್ರಿಗೆ ಫಾಲೋವರ್ಸ್ಗಳು ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ಎಷ್ಟೊಂದು ಜನ ಸಿಕ್ಕಾಬಟ್ಟೆ ಫಾಲೋವರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ನೀವು ಕೂಡ ಇನ್ಸ್ಟಾಗ್ರಾಮ್ನ ಶುರು ಮಾಡಿದ್ದೀರಾ, ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಫಾಲೋವರ್ಸ್ ಬರ್ತಾ ಇಲ್ಲ ಅಂತಂದರೆ ಇವತ್ತು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಬೇಗ ಫಾಲೋವರ್ಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂತಂದರೆ ತುಂಬ ಜನ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಲಕ್ಷ ಫಾಲೋವರ್ಸ್ಗಳನ್ನ ಮಾಡ್ಕೊಂಡಿರೋದು ಎಷ್ಟೊಂದು ಜನ. ನಾನು ನಿಮ್ಗೆ ಅದನ್ನು ಇವತ್ತು ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಕೊನೆ ತನಕ, ನಾನು ನಿಮಗೆಲ್ಲನೂ ಕೂಡ ಹೇಳ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾರೆ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಯಾರು ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ರೀಲ್ಸನ್ನು ಅಪ್ಲೋಡ್ ಮಾಡಿದ್ರೆ ಸಾಕಾಗಲ್ಲ, ನಿಮಗೆ ಬರುವಂಥ ಕಮೆಂಟ್ಸ್ಗಳಿಗೆ ನೀವು ವಾಪಸ್ ರಿಪ್ಲೈ ಮಾಡಬೇಕು. ಮತ್ತು ಕೆಲವರು ಲಿಂಕ್ಗಳನ್ನ ಕೇಳ್ತಾರೆ, ಅವರು ಲಿಂಕ್ ಕೇಳಿದ ತಕ್ಷಣ ನೀವು ಅವ್ರಿಗೆ ಕಳಿಸ್ಕೊಡ್ಬೇಕು. ಈ ಥರ ಕೆಲಸನ ನೀವು ಪ್ರಾಕ್ಟಿಕಲಿ ಕುತ್ಕೊಂಡು ಮಾಡ್ತೀರಾ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನಿಮ್ಗೊಂದು 1000 ಕಮೆಂಟ್ಸ್ ಬರುತ್ತೆ ಅಂತಂದರೆ 1000 ಜನಕ್ಕೂ ಕೂಡ ನೀವು ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಟೈಮ್ ಸಿಕ್ಕಾಬಟ್ಟೆ ತಗೊಳುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆಟೋಮೇಷನ್ನ ಸೆಟ್ ಮಾಡಿಬಿಡಬೇಕು. ಅಂದರೆ ಯಾರು ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ನೀವು ಆಟೋಮೆಟಿಕ್ಕಾಗಿ ರಿಪ್ಲೈ ಕೊಡುವಂಥದ್ದು ಇದೆಲ್ಲ ಸಿಸ್ಟಮ್ ಮಾಡುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಯಾರು ಲಿಂಕ್ ಕೇಳಿದ್ರೆ ಯಾವುದಾದ್ರು ಪ್ರಾಡಕ್ಟು, ಅದನ್ನು ನೀವು ಆಟೋಮೆಟಿಕ್ ಡಿ ಎಮ್ ಮಾಡ್ತು ಅಂತಂದರೆ, ಸೊ ಅವ್ರು ಯಾರು ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಆಟೋಮೆಟಿಕ್ ಡಿ ಎಮ್ ಹೋಗುತ್ತೆ. ಮತ್ತು ಆಟೋಮೆಟಿಕ್ ಡಿ ಎಮ್ಮಿಂದ ನೀವು ಫಾಲೋವರ್ಸ್ನು ಕೂಡ ಗೇನ್ ಮಾಡ್ಬೋದು. ಕೆಲವರಿಗೆ ನಿಮಗೆ ಆ ಡಿ ಎಮ್ ಬೇಕು ಅಂತಂದರೆ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಿಮಗೆ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ನಾನು ನಿಮಗೆ ಆಟೋಮೆಟಿಕ್ ಡಿ ಎಮನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಫಾಲೋ ಮಾಡ್ತಾ ಹೋಗಿ ಗೈಸ್. ನೋಡಿ ಗೈಸ್, ಇವಾಗ ನಾನು ಸೂಪರ್ ಪ್ರೊಫೈಲ್ದು ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ನಾವು ಆಟೋಮೇಷನ್ನ ಮಾಡುವಂಥದ್ದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಸೂಪರ್ ಪ್ರೊಫೈಲ್ ಅಕೌಂಟ್ ಕ್ರಿಯೇಟ್ ಮಾಡೋ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಇದನ್ನು ಓಪನ್ ಮಾಡಿಕೊಂಡು ಮೊದಲನೇದಾಗಿ ನಿಮ್ಮ ಇನ್ಸ್ಟಾಗ್ರಾಮ್ನ ನೀವು ಇದಕ್ಕೆ ಲಿಂಕ್ ಮಾಡ್ಕೋಬೇಕು. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ಸ್ಟಾಗ್ರಾಮ್ದು ಆಪ್ಷನ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಲಿಂಕ್ ಮಾಡ್ಕೊಳ್ತು ಅಂತಂದರೆ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಟೋ ಡಿ ಎಮ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಇನ್ಸ್ಟಾಗ್ರಾಮು ಲಿಂಕ್ ಆಗಿರುತ್ತೆ. ನೀವು ಏನೇನು ರೀಲ್ಸ್ ಹಾಕಿದ್ದೀರಾ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ನಿಮ್ಗೆ ಇದ್ರೊಳಗಡೆ ತೋರಿಸುತ್ತೆ. ಆಯಿತಾ? ಸೊ ಈಗ ನೀವು ಕ್ರಿಯೇಟ್ ಆಟೋಮೇಷನ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಆಪ್ಷನ್ ಬರುತ್ತೆ. ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡಿ. ಮೊದಲನೇ ಆಪ್ಷನ್ನು ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್. ನೋಡಿ, ನಿಮ್ಗೆ ಯಾರಾದರೂ ರೀಲ್ಸ್ ಆಗ್ಬೋದು ಅಥವಾ ಒಂದು ಪೋಸ್ಟ್ ಫೋಟೋಗಳಾಗ್ಬೋದು, ಇದಕ್ಕೇನಾದರೂ ಕಮೆಂಟ್ ಮಾಡಿದ್ರೆ ನೀವು ಅವ್ರಿಗೆ ಆಟೋಮೆಟಿಕ್ ಡಿ ಎಮ್ ಮಾಡಬೇಕು ಅಂತಂದರೆ ನೀವು ಇದನ್ನು ಸೆಟಪ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಒಂದು ಸ್ಪೆಸಿಫಿಕ್ ಪೋಸ್ಟ್ ಅಥವಾ ರೀಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ, ನಿಮಗೆ ಏನು ಕೀವರ್ಡ್ ಹಾಕಿದ್ರೆ ಸೊ ಆಟೋಮೆಟಿಕ್ ಡಿ ಎಮ್ ಹೋಗಬೇಕು, ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತು ಅಂತಂದರೆ ಸೊ ನಿಮಗೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಡಿ ಎಮ್ ಹೋಗುತ್ತೆ ನಿಮ್ಮ ಪೋಸ್ಟ್ಗೆ ರೀಲ್ಗೆ ಏನಾದರೂ ಕಮೆಂಟ್ ಮಾಡಿದ್ರೆ. ಓಕೆ, ಸೊ ಇದು ಮೊದಲನೇ ಫೀಚರ್. ಮತ್ತು ಕ್ರಿಯೇಟ್ ಆಟೋಮೇಷನ್ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿದ್ರೆ ಎರಡನೇ ಆಪ್ಷನ್ ತೋರಿಸ್ತೀನಿ, ಸೆಂಡ್ ಯು ಎ ಡಿ ಎಮ್ಮು. ಸೊ ನಿಮ್ಗೆ ಯಾರಾದರೂ ಡಿ ಎಮ್ ಮಾಡಿದ್ರೆ ಮೆಸೇಜ್ ಬಾಕ್ಸಲ್ಲಿ ಅವ್ರಿಗೆ ಆಟೋಮೆಟಿಕ್ ನೀವು ಲಿಂಕ್ ಸೆಂಡ್ ಮಾಡ್ಬೋದು. ಇದನ್ನು ನೀವು ಸೆಟಪ್ ಮಾಡಿಕೊಂಡ್ರೆ. ಆ್ಯಂಡ್ ಅದರ ಜೊತೆಗೆ ರಿಪ್ಲೇಸ್ ಟು ಯುವರ್ ಸ್ಟೋರಿ. ಸೊ ನಿಮ್ಗೆ ಯಾರಾದರೂ ನಿಮ್ಮ ಸ್ಟೋರಿಗೆ ಏನಾದರೂ ರಿಪ್ಲೈ ಮಾಡ್ತು ಅಂತಂದರೆ ಅವ್ರಿಗೆ ನೀವು ಆಟೋಮೆಟಿಕ್ ರಿಪ್ಲೈನ ಅಂದರೆ ಡಿ ಎಮನ್ನು ನೀವು ಮಾಡ್ಬೋದು. ಸೊ ಅದನ್ನು ನೀವು ಇಲ್ಲಿ ಸೆಟಪ್ ಮಾಡ್ಕೋಬೋದು. ಮತ್ತು ಕಮೆಂಟ್ಸ್ ಆನ್ ಯುವರ್ ಲೈವ್. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿದಾಗ ಯಾರು ಕಮೆಂಟ್ ಮಾಡ್ತು ಅಂತಂದ್ರೆ ಅವ್ರಿಗೆ ನೀವು ಆಟೋಮೆಟಿಕ್ ಡಿ ಎಮನ್ನು ಮಾಡ್ಬೋದು. ಇದನ್ನು ನೀವು ಸೆಟಪ್ ಮಾಡಿಕೊಂಡ್ರೆ. ನೆಕ್ಸ್ಟು ಡಿ ಎಮ್ಸ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಯಾರಾದರೂ ನಿಮ್ಮ ಒಂದು ಪೋಸ್ಟ್ ಮುಖಾಂತರ ಯಾರಾದರೂ ಡಿ ಎಮ್ ಮಾಡ್ತು ಅಂತಂದರೆ ಸೊ ನಿಮಗೆ ಆಟೋಮೆಟಿಕಲಿ ಅವ್ರಿಗೆ ನೀವು ಡಿ ಎಮ್ ಅಂತಂದರೆ ಆಟೋಮೆಟಿಕ್ ಡಿ ಎಮನ್ನು ನೀವು ಮಾಡ್ಬೋದು. ಇದಿಷ್ಟು ಫೀಚರ್ಸ್ಗಳು ನಿಮಗೆ ಸೂಪರ್ ಪ್ರೊಫೈಲಲ್ಲಿ ನಿಮಗೆ ಸಿಗ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ಪೇಮೆಂಟ್ ಪೇಜಸ್ ಇದೆ. ಸೊ ನೀವೇನಾದರೂ ಕೋರ್ಸಸ್ಗಳನ್ನ ಏನಾದರೂ ಸೆಲ್ ಮಾಡ್ತೀರಾ ಅಂತಂದರೆ ಸೊ ನೀವು ಇಲ್ಲಿ ಪೇಮೆಂಟ್ ಪೇಜನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಸೆಲ್ಲು ಕೂಡ ಮಾಡ್ಬೋದು. ಅವರಿಗೆ ಲಿಂಕನ್ನು ನೀವು ಶೇರ್ ಮಾಡ್ಬೋದು ಆಟೋಮೆಟಿಕ್ಕಾಗಿ. ಸೊ ಅದನ್ನು ನೀವು ಇಲ್ಲಿ ಸೆಟಪ್ ಮಾಡ್ಕೋಬೋದು. ಮತ್ತು ಸೂಪರ್ ಪ್ರೊಫೈಲಲ್ಲಿ ಇವಾಗ ಫೇಸ್ಬುಕ್ಕನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಸೂಪರ್ ಪ್ರೊಫೈಲ್ ಮುಖಾಂತರ ನೀವು ಫೇಸ್ಬುಕ್ಕಲ್ಲೂ ಕೂಡ ಆಟೋಮೆಟಿಕ್ ಡಿ ಎಮನ್ನು ನೀವು ಮಾಡ್ಬೋದು. ಆ್ಯಂಡ್ ಸದ್ಯದಲ್ಲೇ ವಾಟ್ಸಪ್ಪಲ್ಲೂ ಕೂಡ ಲಾಂಚ್ ಆಗ್ತದೆ. ನೀವು ವಾಟ್ಸಪ್ಪಲ್ಲೂ ಕೂಡ ಆಟೋಮೆಟಿಕ್ ಡಿ ಎಮನ್ನು ಸೂಪರ್ ಪ್ರೊಫೈಲ್ ಮುಖಾಂತರ ಮಾಡ್ಬೋದಾಗುತ್ತೆ. ಆ್ಯಂಡ್ ಅದರ ಜೊತೆಗೆ ಸೂಪರ್ ಪ್ರೊಫೈಲ್ಗೆ ಮೇಟಾ ಕಡೆಯಿಂದ ಒಂದು ರೆಕಗ್ನೈಸೇಷನ್ ಕೂಡ ಸಿಕ್ಕಿದೆ. ಅವರಿಗೆ ಇನ್ಸ್ಟಾಗ್ರಾಮ್ ಚಾಂಪಿಯನ್ ಅವಾರ್ಡ್ ರೆಕಗ್ನೈಸೇಷನ್ ಸಿಕ್ಕಿದೆ. ಸೊ ನೀವು ಇಲ್ಲಿ ಫೋಟೋಸ್ಗಳು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ತುಂಬ ಎಕ್ಸ್ಪೆಂಡ್ ಆಗ್ತದೆ ಸೂಪರ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಗೈಸ್, ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಹೆಚ್ಚಿಸ್ಕೋಬೇಕು ಅಂತ ಇದ್ದರೆ ರೀಲ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆ ರೀಲ್ಸ್ಗೆ ಆಟೋಮೇಷನ್ನ ಸೆಟ್ ಮಾಡ್ಕೊಳ್ಳಿ, ಆಟೋ ಡಿ ಎಮ್ ಹೋಗೋ ಥರ. ಇದರಿಂದ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ. ಸೊ ಈಗಲೇ ನೀವು ಕೂಡ ಸೂಪರ್ ಪ್ರೊಫೈಲಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಸೊ ನಾನು ನಿಮಗೆ ಒಂದು ಕೂಪನ್ ಕೋಡು ಕೂಡ ಕೊಡ್ತಾ ಇದ್ದೀನಿ, ಲಕ್ಕಿ ವೈಟಿ 99 ಅಂತ. ಈ ಒಂದು ಕೂಪನ್ ಕೋಡನ್ನು
ಅಕೌಂಟ್ನ ಹಾಕೊಳ್ಳಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೂಪರ್ ಪ್ರೊಫೈಲ್ದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ನ ಇದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ನೀವು ಈ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಸದ್ಯಕ್ಕೆ ನೀವು ರೀಲ್ಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೋಬೋದು ಆಟೋಮೆಟಿಕ್ DM ಮುಖಾಂತರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.